ಬಿಜೆಪಿಗೆ ಅಧ್ಯಕ್ಷ ಮುಂದೆ ಬೇಡ ಕೈ 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 ಜಯಬೇಣ ಆಯ್ತು ಅಣ್ಣ ಆಯ್ತು ಬನ್ನಿ. ನಮ್ಮ ನೆಚ್ಚಿನ ನಾಯಕರು, ಈ ದೇಶ ಕಂಡ ಅಪ್ರತಿಮ ನಾಯಕ, ನಮ್ಮ ದೇಶವನ್ನು ಅತ್ಯುನ್ನತ ತೆಗೆದುಕೊಂಡಂಥ ಸನ್ಮಾನ್ಯ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಯವರ ಜನ್ಮದಿನ. ಅವರು ಒಂದು ಮಾತನ್ನು ಹೇಳಿದ್ರು, ಈ ದೇಶ ಸ್ವಚ್ಛವಾಗಿರಬೇಕು. ಆ ನಿಟ್ಟಿನಲ್ಲಿ ಕಾರ್ಯಕರ್ತರು ದೇಶದ ರಸ್ತೆಯನ್ನು ಸ್ವಚ್ಛ ಮಾಡುವ ಮುಖೇನ ನನಗೆ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿ, ಯಾವುದೇ ಕೇಕನ್ನು ಕಟ್ ಮಾಡೋದಾಗಲಿ, ಆರ ತುರಾಯಿ ಆಗಲಿ ಅಥವಾ ಬೇರೆ ರೀತಿಯ ಕಾರ್ಯಕ್ರಮಗಳನ್ನ ಮಾಡಬಾರ್ದು ಅನ್ನೋ ಒಂದು ಆದೇಶದ ಮೇರೆಗೆ ಇವತ್ತು ನಾವು ಸ್ವಚ್ಛತಾ ಕಾರ್ಯಕ್ರಮವನ್ನು ಸುಮಾರು 106 ಕಡೆ ಇವತ್ತು KR ವಿಧಾನಸಭಾ ಕ್ಷೇತ್ರದಲ್ಲಿ ಎಲ್ಲೆಲ್ಲಿ ಈ ರೀತಿಯಾದಂಥ ಕಸ ಕಡ್ಡಿಗಳು ಬಿದ್ದಿದೆ ಅದನ್ನು ಸ್ವಚ್ಛ ಮಾಡುವಂಥ ಕಾರ್ಯಕ್ರಮ ಒಂದು. ಅದಾದಮೇಲೆ ರೋಗಿಗಳಿಗೆ, ವಿಶೇಷವಾಗಿ ಸರ್ಕಾರಿ ಆಸ್ಪತ್ರೆಯಲ್ಲಿರುವಂಥ ಬಡ ರೋಗಿಗಳಿಗೆ ಇವತ್ತು ಉಚಿತವಾಗಿ ಹಣ್ಣು ಹಂಪಲು ಬ್ರೆಡ್ಡನ್ನು ವಿತರಣೆ ಮಾಡುವಂಥ ಕಾರ್ಯಕ್ರಮವನ್ನು ಕೂಡ ಮಾಡಿದ್ದಾರೆ. ಅದಾದಮೇಲೆ ಸರ್ಕಾರಿ ಶಾಲೆಗಳಲ್ಲಿ ಇವತ್ತು ಗಿಡ ನೆಡುವ ಕಾರ್ಯಕ್ರಮ ಕೂಡ ಇವತ್ತು ಹಮ್ಮಿಕೊಂಡು ಸಾಕಷ್ಟು ಸಸಿಗಳನ್ನು ಹಾಕಿದ್ದೇವೆ, ಮುಂದೆ ಕೂಡ ಮಾಡ್ತಾಯಿದ್ವಿ. ಅದಾದಮೇಲೆ ಇವತ್ತು ವಿಶೇಷವಾಗಿ ನಾವು ಗೋವನ್ನು ಪೂಜೆಯನ್ನು ಮಾಡೋ ಮುಖೇನ ಒಂದು ಇದನ್ನು ಸಾರುವಂಥ ಕೆಲಸವನ್ನು ಕೂಡ ಇವತ್ತು ಮಾಡಿದ್ದೇವೆ. ಅದಾದಮೇಲೆ ಎಲ್ಲ ಪೌರ ಕಾರ್ಮಿಕರಿಗೂ ಕೂಡ ಇವತ್ತು ಉಚಿತವಾಗಿ ಮೋದಿಯವರ ಹೆಸರಲ್ಲಿ ಉಚಿತವಾಗಿ ಬಟ್ಟೆ ವಿತರಣೆ ಮಾಡ್ತಾ ಇದ್ವಿ. ಮತ್ತು ಅವರೆಲ್ಲರೂ ಕೂಡ ಉಪಹಾರವನ್ನು ಕೂಡ ಏರ್ಪಾಡು ಮಾಡಿದ್ವಿ. ಇದಾದಮೇಲೆ ನಾಳೆ ಕೂಡ ಈ ಕಾರ್ಯಕ್ರಮಗಳನ್ನು ಇಡೀ ಕ್ಷೇತ್ರದಲ್ಲಿ ಮುಂದುವರಿಸ್ತೀವಿ. ಎಲ್ಲೆಲ್ಲಿ ಪೌರ ಕಾರ್ಮಿಕರಿದ್ದಾರೆ ಇದರಲ್ಲಿ ಪೌರ ಕಾರ್ಮಿಕರಿಗೆ ಸಹಾಯ ಮಾಡಬೇಕು, ಯಾರ್ಯಾರಿಗೆ ಬಡವರು ಇದ್ದಾರೆ ಅವ್ರಿಗೆ ಸಹಕಾರ ಕೊಡೋದಿತ್ತು. ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳ ಆದೇಶದ ಮೇರೆಗೆ, ನಮ್ಮ ಪಕ್ಷದ ಆದೇಶದ ಮೇರೆಗೆ ಇವತ್ತು ಈ ಕೆಲಸಗಳನ್ನು ನಾವೆಲ್ಲರೂ ಸೇರಿ ಮಾಡ್ತಾಯಿದ್ವಿ. ಇವತ್ತು ಎಲ್ಲ ನಮ್ಮ ಅಧ್ಯಕ್ಷರಿಂದ ಹಿಡಿದು ಮಹಿಳಾ ಅಧ್ಯಕ್ಷರಿಂದ ಹಿಡಿದು ಸುಮಾರು 15 ದಿವಸಗಳ ಕಾಲ ಈ ಅಭಿಯಾನ ನಡೀತದೆ. ಇನ್ನು ಅನೇಕ ಯಾರು ಈ ದೇಶ ಚಕ್ರಕ್ಕೆ ಸಹಕಾರಿಯಾಗಿದ್ದಾರೆ ಅವರ ಜನ್ಮದಿನಗಳ ಅಂಗವಾಗಿ ಕೂಡ ಕಾರ್ಯಕ್ರಮಗಳನ್ನು ರೂಪಿಸಿಕೊಂಡಿದ್ದು. ಹಾಗಾಗಿ ಇದು ನಿರಂತರವಾಗಿ ನಡೀತದೆ. ಹಾಗಾಗಿ ಇವತ್ತು ನಾನು ಈ ಕ್ಷೇತ್ರದ ಜನತೆ ಪರವಾಗಿ, ಕರ್ನಾಟಕ ರಾಜ್ಯದ ಜನತೆ ಪರವಾಗಿ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಬಡವರ ಪರವಾಗಿ ನಾನು ಅವರಿಗೆ ಸಮರ್ಪಣೆಯನ್ನು ಮಾಡ್ತಾ ಇದ್ದೇನೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಬಯಸ್ತೇನೆ.